ಇದು ರಿವೀಲ್ ಆಗುತ್ತಾ ಧರ್ಮಸ್ಥಳ ಸತ್ಯ ದಾಖಲೆ ರಿಲೀಸ್ಗೆ ಮುಂದಾಗಿರುವಂತಹ ತಿಮರೋಡಿ. ಆಗುತ್ತಾ ಧರ್ಮಸ್ಥಳ ಸತ್ಯ ದಾಖಲೆ ರಿಲೀಸ್ಗೆ ಮುಂದಾಗಿರುವಂತಹ ತಿಮರೋಡಿ ಮಧ್ಯಾಹ್ನ 3 ಗಂಟೆಗೆ ತಿಮರೋಡಿಯಿಂದಲೇ ಪ್ರೆಸ್ ಮೀಟ್. ಸ್ಫೋಟಕ ಸತ್ಯ ಒದಗಿಸಲು ಮುಂದಾಗಿರುವಂತಹ ಮಹೇಶ್ ಶೆಟ್ಟಿ ಮಹತ್ವದ ದಾಖಲೆ ರೆಡಿ ಮಾಡಿಕೊಂಡಿರುವಂತಹ ತಿಮರೋಡಿ ಮಠದ ತಿಮರೋಡಿ ಡಬಲ್ ಸುದ್ದಿಗೋಷ್ಠಿ. ಎಸ್ಐಟಿಗೆ ಸಿಗಲಿದೆಯಾ ಭರಪೂರ ದಾಖಲೆ? ಇಡೀ ಪ್ರಕರಣಕ್ಕೆ ಸಿಗಲಿದೆಯಾ ರೋಚಕ ತಿರುವು? ಸೌಜನ್ಯ ಹೋರಾಟದ ಮುಂಚೂಣಿಯಲ್ಲಿರುವಂತಹ ತಿಮರೋಡಿ. ಎಸ್ ವೀಕ್ಷಕರೇ, ಈಗ ಇನ್ನೊಂದು ವಿಚಾರ ಬಟಾಬಯಲನ್ನ ಮಾಡ್ತಾ ಇದ್ದೀವಿ. ಈಗ ಗಿರೀಶ್ ಮಟ್ಟಣ್ಣ ಮಾತ್ರ ಅಲ್ಲ ತಿಮರೋಡಿ ಅವರು ಕೂಡ ಈ ಒಂದು ಸ್ಫೋಟಕ ಮಾಹಿತಿಗೆ ಸಂಬಂಧಪಟ್ಟಂತೆ ಸ್ಫೋಟಕ ಸುದ್ದಿಗೋಷ್ಠಿಯನ್ನ ಮಾಡಲಿದ್ದಾರೆ. ಸ್ಫೋಟಕವಾಗಿರುವಂತಹ ಒಂದು ಸಾಕ್ಷ್ಯವನ್ನ ಹೊರಗೆ ತರಲಿದ್ದಾರೆ. ಅಲ್ಲ, ನನಗೆ ಪ್ರಶ್ನೆ ಏನು ಅಂದ್ರೆ, ಇಷ್ಟು ದಿನ ಎಲ್ಲ ಏನು ಮಾಡ್ತಾ ಇದ್ರು ಅಂತ. ಇಷ್ಟು ದಿನ SIT ತನಿಖಾ ತಂಡ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಊರೆಲ್ಲ ಹುಡುಕ್ತಾ ಇತ್ತು. ಸಾಕ್ಷಿಗಳು ಬೇಕು ಅಂತ ಹೇಳಿ SIT ತನಿಖಾ ತಂಡ ಊರೆಲ್ಲ ಹುಡುಕ್ತಾ ಇತ್ತು. ಅದನ್ನು ನೋಡ್ತಾ ಇದ್ದವರು ಇವತ್ತೇ ಯಾಕೆ ರಿಲೀಸ್ ಮಾಡ್ತಾ ಇದ್ದಾರೆ? ಇದು ಪ್ರಶ್ನೆ ಅಲ್ವೇ? ಇಷ್ಟು ದಿನ ಯಾಕೆ ಸೈಲೆಂಟ್ ಆಗಿದ್ರು? ಅವ್ರ ಕಣ್ಣೆದ್ರಿಗೆ SIT ತನಿಖಾ ತಂಡಗಳು ರಚನೆ ಮಾಡಿದ್ರು. ಅವರ ಕಣ್ಣೆದ್ರಿಗೆ SIT ತನಿಖಾ ತಂಡ ಅಗೆಯುವಂತ ಕೆಲಸವನ್ನು ಮಾಡ್ತಾ ಇದೆ. ಆದ್ರೆ ತಿಮರೋಡಿ ಹಾಗೂ ಮಟ್ಟಣ್ಣನವರಿಗೆ ಯಾಕೆ ಇಷ್ಟು ದಿನ ಕಾಣಿಸಿಲ್ಲ? ಅಂಥದ್ದೇನು ಸಾಕ್ಷಿಗಳನ್ನ ಹೊರಗೆ ತರಲಿದ್ದಾರೆ ಅನ್ನೋದೇ ಈಗ ಒಂದು ದೊಡ್ಡ ಪ್ರಶ್ನಾರ್ಥಕವಾಗಿದೆ. ಇನ್ನೊಬ್ಬ ಅಂಗಳ ಅಲ್ಲಿರುವಂತಹ ಸೌಜನ್ಯ ಅವರ ಮನೆಯ ಮುಂದೆಯೇ ಪ್ರೆಸ್ ಮೀಟ್ ಮಾಡ್ತೇವೆ ಅಂತ ಹೇಳಿ ಇಬ್ರು ಕೂಡ ಪಣ ತೊಟ್ಟಿರುವಂತೆ ಕಾಣಿಸ್ತಾ ಇದೆ. ಇನ್ನು ಸೌಜನ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಹೆಣ್ಣು ಮಗುವಾಗಿ ನಾನು ಕೂಡ ಆಕೆಗೆ ನ್ಯಾಯ ಸಿಗಬೇಕು. ಈ ಒಂದು ದೇಶದಲ್ಲಿ ಹೆಣ್ಣು ಮಕ್ಕಳಿಗೆ ಅದರಲ್ಲೂ ಕೂಡ ಆ ರೀತಿಯಾಗಿ ಸಿಕ್ಕಿರುವಂತಹ ಸೌಜನ್ಯ ದೇಹಕ್ಕೆ, ಸೌಜನ್ಯ ಆತ್ಮಕ್ಕೆ ನ್ಯಾಯ ಸಿಗುವಂತಹ ಕೆಲಸ ಆಗಬೇಕು. ಅದು ಸೆಕೆಂಡರಿ. ಆದರೆ ತಿಮರೋಡಿ ಹಾಗೂ ಗಿರೀಶ್ ಮಟ್ಟಣ್ಣನವರು ಕೊಡುವಂತಹ ಒಂದು ಸಾಕ್ಷ್ಯ ಇಷ್ಟು ಕ್ಯೂರಿಯಾಸಿಟಿ ಯಾಕೆ ಹುಟ್ಟಿಸ್ತಾ ಇದೆ? ಇಷ್ಟು ದಿನ ಸುಮ್ಮನೆ ಇದ್ದಂಥವರಿಬ್ಬರು ಕೂಡ ಈಗ ಯಾಕೆ ಏಕಾಏಕಿಯಾಗಿ ಧ್ವನಿಯನ್ನ ಎತ್ತುತ್ತಾ ಇದ್ದಾರೆ? ಇದನ್ನ ಒಂದು ಸ್ವಲ್ಪ ಸೈಡ್ಗೆ ಇಡೋಣ. ಇನ್ನೊಂದು ವಿಚಾರ ಹೇಳ್ತೀನಿ. ಸಿದ್ದರಾಮಯ್ಯ ಅವರು SIT ತನಿಖಾ ತಂಡವನ್ನು ರಚನೆ ಮಾಡ್ತಾರೆ. ಸಿದ್ದರಾಮಯ್ಯ ಬೇಡ, ಸಿದ್ದು ಸರ್ಕಾರ ಅಂತ ಮಾಡ್ಕೊಳ್ಳೋಣ. ಸಿದ್ದು ಸರ್ಕಾರ ಈ ಒಂದು SIT ತನಿಖಾ ತಂಡವನ್ನು ರಚನೆ ಮಾಡುತ್ತೆ. ತದಾದ ನಂತರ ಅದಕ್ಕೆ BJPಯವರು ವಿರೋಧವನ್ನು ವ್ಯಕ್ತಪಡಿಸ್ತಾರೆ. ಅದು ಧರ್ಮದ ಕ್ಷೇತ್ರವಾಗಿದೆ, ಅದಕ್ಕೆ ಮಸಿ ಬೀಳುವಂತಹ ಕೆಲಸವನ್ನು ಮಾಡಬೇಡಿ, ನಿಮಗೆ ಹಿಂದಿನಿಂದ ಯಾರು ಕುಮ್ಮಕ್ಕು ಕೊಡ್ತಿದ್ದಾರೆ ಅಂತ ಗೊತ್ತು, ಹಂಗೆ ಹಿಂಗೆ ಅಂತ ಹೇಳಿ ಸಾಕಷ್ಟು BJP ನಾಯಕರು ಅವರ ಮೇಲೆ ವಾಗ್ದಾಳಿಯನ್ನ ಕೂಡ ನಡೆಸ್ತಾರೆ. ಆಗ ಕಾಂಗ್ರೆಸ್ ಉತ್ತರವನ್ನ ಕೊಡ್ತಾ ಹೋಗುತ್ತೆ. ಆದ್ರೆ ಈಗ ಕಾಂಗ್ರೆಸ್ನ ವರಸೆ ಬೇರೆ ಆಗುತ್ತೆ. ಏನು ಅಂತಂದ್ರೆ, ಆ ಶ್ರೀ ಕ್ಷೇತ್ರಕ್ಕೆ ಬೆಳೆದಿರುವಂತಹ ಮಸಿಯನ್ನು ಅಳಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದೇವೆ ನಾವು. SIT ತನಿಖಾ ತಂಡವನ್ನ ರಚನೆ ಮಾಡಿ ಏನೂ ಇಲ್ಲ ಅಂತ ಗೊತ್ತಾದ್ಮೇಲೆ ಶ್ರೀ ಕ್ಷೇತ್ರ ಅನ್ನೋದು ಎಲ್ರಿಗೂ ಕೂಡ ಸರಿಯಾಗಿ ಗೊತ್ತಾಗುತ್ತೆ ಅನ್ನುವಂತಹ ವಿಚಾರವನ್ನ ಸಿದ್ದರಾಮಯ್ಯ ಅವ್ರು ಹೇಳ್ತಾರೆ. ಈಗ 6ನೇ ನಂಬರ್ ಸ್ಪಾಟ್ ನಲ್ಲಿ ಏನ್ ಸಿಕ್ಕಿದೆ ಅಲ್ಲ, ಆ ಒಂದು ಮೂಳೆಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನಾ
ವಿಚಾರಗಳು ಹೊರಗೆ ಬರ್ತಾ ಇದೆ. ಈಗ 17 ಜಾಗವನ್ನ ಅಗೆಯುವಂತಹ ಕೆಲಸ ಮಾಡಿದ್ದಾರೆ. ಅದರಲ್ಲಿ ಒಂದ್ ಕಡೆಗೂ ಕೂಡ ಸರಿಯಾದ ಸಾಕ್ಷಿಗಳು ಸಿಗ್ತಾ ಇಲ್ಲ, ಮೂಳೆಗಳು ಸಿಗ್ತಾ ಇಲ್ಲ. ಈಗ 13ನೇ ನಂಬರ್ ಒಂದು ಬಾಕಿ ಇದೆ. 13ನೇ ಸ್ಪಾಟ್ ಅಲ್ಲಿ ಏನು ಸಿಕ್ಕಿಲ್ಲ ಅಂತಂದ್ರೆ ಇದು ಇಲ್ಲಿಗೆ ಎಂಡ್ ಆಗುತ್ತೆ ಅನ್ನುವಂತಹ ವಿಚಾರವನ್ನ ಸಿದ್ದರಾಮಯ್ಯ ಅವ್ರು ಹೇಳ್ತಾರೆ. ಸಿದ್ದರಾಮಯ್ಯ ನೀನೇನೋ ಮೊನ್ನೆನೋ ಈ ವಿಚಾರವನ್ನ ಹೇಳಬೇಕಾದ್ರೆ ಇಲ್ಲಿ ಇವತ್ತು ಒಳ್ಳೆ ಸಾಕ್ಷಿಯನ್ನ ಇಟ್ಕೊಂಡಿದ್ದೀವಿ ಅಂತ ಹೇಳಿ ತಿಮಾರೋಡಿ ಹಾಗೂ ಮಟ್ಟಣ್ಣನವರು ಕೂತ್ಕೊಂಡಿದ್ದಾರೆ. ಆ ಸಾಕ್ಷಿ ಏನು ಕಾದ್ ನೋಡ್ಬೇಕಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.